ಸೊ ಈ 25 days ಆದ್ಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದ್ರೆ ಮೇನ್ ಅದಕ್ಕೆ ರೀಸನ್ ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್ ಪ್ರಮೋಷನ್. ನಾವು ಹೊಸ ತಂಡ ಆದ್ರೂ ತುಂಬಾ ಹೊಸ ತಂಡ ಅಂದ್ರೆ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದೀವಿ ಅಂತ ತಿಳ್ಕೊಂಡು, ಎಸ್ಪೆಷಲಿ ಸುರೇಶ್ ಸರ್, ಭರತ್ ಸರ್, ನಾನು ಅಟ್ಲೀಸ್ಟ್ ಆಕ್ಟಿಂಗ್ ಬಗ್ಗೆ ಏನೋ ಚೂರಾದ್ರು ಗೊತ್ತು, ಒಂದ್ 2-3 ಆಕ್ಟ್ ಮಾಡಿದ್ದೆ. ಬಟ್ ಎಲ್ಲರೂ ಹೊಸಬ್ರು, ರೈಟರ್, ಡೈರೆಕ್ಟರ್, ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು. ಸೊ ಹೊಸಬ್ರು ಸೇರ್ಕೊಂಡು ಒಂದು ಮೂವಿನ 25 ದಿನ ಥಿಯೇಟರ್ ನಿಲ್ಸೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ. ಸೊ ಇದು ತುಂಬಾ ಪ್ರೌಡ್ ಮೂಮೆಂಟ್ ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಾವು ಸುಮಾರು ಮೂವಿಗಳು ನೋಡಿದೀವಿ, ಆಗಲ್ಲ ಥಿಯೇಟರ್ ನಿಲ್ಲಲ್ಲ. ಸೊ ನಮ್ಮ ಮೂವಿ 25 ದಿನ ನಿಂತಿದೆ ಥಿಯೇಟರ್ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ. ನನ್ನದು ಬಗ್ಗೆ ಬಹಳ ಹೆಮ್ಮೆ ಇದೆ. ಎಷ್ಟು ಜನ ನೋಡಿದಾರೆ, ಎಷ್ಟು ಜನ ನೋಡಿದ್ವು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಎಲ್ಲರೂ ಹೇಳಿದ್ದೀನಿ, ಹೋಗ್ ನೋಡಿ ಇವತ್ತಿಗೂ ಹೇಳ್ತಾರೆ, ಇನ್ನೂ 15 ಹೋಗ್ ನೋಡಿ ಅಂತ ಹೇಳಿದ್ದೆ ಎಷ್ಟು ಜನಕ್ಕೆ. ಅಷ್ಟು ಖುಷಿ ಇದೆ. ಯಾಕಂದ್ರೆ 25 days ಒಂದು ಮೂವಿ ಥಿಯೇಟರ್ ಅಂದ್ರೆ ಅದು ಮಾತೆ ಹೇಳಕ್ ಆಗ್ತದೆ, ಅಷ್ಟು ಖುಷಿ ಇದೆ. ಅಂಡ್ ಇದಕ್ಕೆಲ್ಲ ಕ್ರೆಡಿಟ್ ಆಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಹೋಗುತ್ತೆ. ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದಾರೆ. ನಾವು ಪಬ್ಲಿಕ್ ನಾವು ಏನ್ ಮಾಡಿದೀವಿ ಅದಷ್ಟೇ ಕಾಣುತ್ತೆ ನೋಡೋರಿಗೆ, ಅದೆಲ್ಲ ಕಾಣಲ್ಲ. ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಜನರಿಗೆ ಕಾಣಲ್ಲ ಅದು. ಸೊ ಕಾಣದ ವಿಷಯಕ್ಕೆ ನಾವೆಲ್ಲ ಅವಾಗಿಂದಲೂ ಅದನ್ನೇ ಹೇಳ್ತೇವೆ. ನಿಮಗೆ ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇಡೀ ಟೀಮ್ ಯಾರ್ಯಾರು ಒಂದು ಎಲ್ಲರೂ ಟೆಕ್ನಿಷಿಯನ್ಸ್ ಅವರು, ಪ್ರೊಡಕ್ಷನ್ ಟೀಮ್ ಅವರು, ಎಡಿಟಿಂಗ್ ಮಾಡೋರು ಅವರು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಅಂಡ್ ಮೇನ್ ಮಾಧ್ಯಮದವರು ಮುಂದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಂಡ್ ABP ಅವರಿಗೆ, ನನ್ನ ಕೋಆರ್ಡಿನೇಟರ್ಗೆ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಈ ಪ್ರಾಜೆಕ್ಟ್ ಆದ್ಮೇಲೆ ನಿಮ್ಮ ಜೀವನ ಕರಿಯರ್ ಇನ್ನೂ ಬೂಸ್ಟ್ ಆಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ನಮ್ಮ ABP ಅವರಿಗೆ. ಥ್ಯಾಂಕ್ ಯು.